ಶ್ರೀನಿವಾಸಪುರ ಕರ್ನಾಟಕ ಸರ್ಕಾರವು ನಾದಬ್ರಹ್ಮ ಸದ್ಗುರು ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ ಸರ್ಕಾರಿ ಜಯಂತಿಯನ್ನು ರಾಜ್ಯದ ಎಲ್ಲಾ ಬಲಿಜ ಕುಲಬಾಂಧವರು ಆಚರಿಸಲು ಆದೇಶ ಹೊರಡಿಸಿರುವುದು ತಿಳಿದ ವಿಚಾರ. ಪ್ರತಿ ವರ್ಷವೂ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ತಾಲೂಕುಗಳಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಜಯಂತಿ ಕಾರ್ಯಕ್ರಮಗಳನ್ನು ಭಕ್ತಿಭಾವದಿಂದ ಆಯೋಜಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಈ ಬಾರಿ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ರಾಷ್ಟ್ರೀಯ ಹಾಗೂ ರಾಜ್ಯ ಹಬ್ಬಗಳ ಆಚರಣಾ ಸಮಿತಿ ಪೂರ್ವಭಾವಿ ಸಭೆಯನ್ನು ಸಮರ್ಪಕವಾಗಿ ಕರೆಯದೆ ನಡೆಸಿದ ಕ್ರಮಕ್ಕೆ ಬಲಿಜ ಸಮುದಾಯದ ಮುಖಂಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೂರ್ವಭಾವಿ ಸಭೆ ಕರೆಯದೆ ಅಧಿಕಾರಿಗಳ ನಡೆಗೆ ವಿರೋಧ. ಬಲಿಜ ಸಮುದಾಯದ ಮುಖಂಡರ ಹೇಳಿಕೆಯ ಪ್ರಕಾರ ಯೋಗಿ ನಾರಾಯಣ ಯತೀಂದ್ರರು ಬಲಿಜ ಸಮುದಾಯದ ಆಧ್ಯಾತ್ಮಿಕ ದೀಪಸ್ತಂಭರಾಗಿದ್ದು, ಅವರ ಜಯಂತಿ ಕಾರ್ಯಕ್ರಮವು ಸಮುದಾಯದ ಗೌರವದ ವಿಷಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸಮುದಾಯದ ತಾಲೂಕು ಮಟ್ಟದ ಪ್ರತಿನಿಧಿಗಳನ್ನು ಪೂರ್ವಭಾವಿ ಸಭೆಗೆ ಆಹ್ವಾನಿಸದೆ ನಿರ್ಧಾರಗಳನ್ನು ಕೈಗೊಳ್ಳುವುದು ಸರಿಯಾದ ವಿಧಾನವಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಹಾಗೂ ಆಚರಣಾ ಸಮಿತಿ ಸದಸ್ಯರು ಸಮುದಾಯದ ಪ್ರಮುಖರನ್ನು ಸಂಪರ್ಕಿಸದೆ ಸಭೆ ನಡೆಸಿರುವುದರಿಂದ ಸಮುದಾಯದ ಹಿತಾಸಕ್ತಿಗೆ ಧಕ್ಕೆಯಾಗಿದೆ ಎಂಬ ಭಾವನೆ ವ್ಯಕ್ತವಾಗಿದೆ. ಸಭೆ ಬಾಯ್ಕಾಟ್ ಮಾಡಿದ ಪ್ರಮುಖರು. ದಿನಾಂಕ 27-02-2026 ರಂದು ನಡೆದ ಪೂರ್ವಭಾವಿ ಸಭೆಯನ್ನು ಬಲಿಜ ಸಮುದಾಯದ ಪ್ರಮುಖರು ಬಾಯ್ಕಾಟ್ ಮಾಡಿದರು. ಸಭೆಯನ್ನು ಬಹಿಷ್ಕರಿಸಿದವರಲ್ಲಿ ಬಲಿಜ ಜನಾಂಗದ ತಾಲೂಕು ಅಧ್ಯಕ್ಷರು ಶ್ರೀಯುತ ಬಿಎಂ ರಾಮಚಂದ್ರಯ್ಯ, ವಕೀಲರಾದ ಎಲ್.ವಿ. ಗೋವಿಂದಪ್ಪ, ಪುರಸಭೆಯ ಮಾಜಿ ಅಧ್ಯಕ್ಷರು ಬಿಎಂ ಪ್ರಕಾಶ್, ಹಿರಿಯ ಮುಖಂಡರು ಕಲಾಶಂಕರ್, ಹೊದಿಲಿ ಶ್ರೀನಿವಾಸ್, ಆರ್.ಎಂ. ಸಿವೇಣು, ಯಲ್ದೂರು ನಿವೃತ್ತ ಮುಖ್ಯ ಶಿಕ್ಷಕರು ವೆಂಕಟರಮಣಪ್ಪ, ತಾ. ಮೂರ್ತಿ ಗೌನಿಪಲ್ಲಿ, ಬೆಸ್ಕಾಂ ಸುರೇಶ್, ರವಿ, ನೆತ್ತುಳ್ಳು ಪ್ರಸಾದ್, ಉಪ್ಪರಪಲ್ಲಿ ಶಿವಣ್ಣ ಇವರು ಎಲ್ಲರೂ ಒಕ್ಕೂಟವಾಗಿ ಸಭೆಯನ್ನು ಬಾಯ್ಕಾಟ್ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಮುದಾಯದ ಗೌರವ ಕಾಪಾಡಬೇಕೆಂಬ ಒತ್ತಾಯ. ಬಲಿಜ ಸಮುದಾಯದ ಹಿರಿಯರು ಹೇಳುವಂತೆ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಆಚರಣೆ ಕೇವಲ ಒಂದು ಕಾರ್ಯಕ್ರಮವಲ್ಲ. ಅದು ಸಮುದಾಯದ ಐಕ್ಯತೆ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಪ್ರತೀಕವಾಗಿದೆ. ಆದ್ದರಿಂದ ಸರ್ಕಾರದ ಆದೇಶದಂತೆ ಸಮರ್ಪಕವಾಗಿ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡು ಸಭೆಗಳನ್ನು ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಸಮುದಾಯದ ಅಭಿಪ್ರಾಯ ಪಡೆದು ಎಲ್ಲರ ಸಹಭಾಗಿತ್ವದಲ್ಲಿ ಜಯಂತಿ